ಎಸ್ ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಮೊದಲ ಸುದ್ದಿ ಯಾವುದು ಅಂತ ಗಮನಿಸೋದಾದ್ರೆ ಇದು ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ. ಮತಗಳ್ಳತನ ಆರೋಪದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮೆಗಾ ರ್ಯಾಲಿ. ಆಯೋಗಕ್ಕೆ ರಾಹುಲ್ 5 ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಚುನಾವಣಾ ಆಯೋಗದ ಕಚೇರಿಗೆ ಹೋಗಿ ಪ್ರಮಾಣ ಮಾಡುವುದಕ್ಕೆ ವಿಪಕ್ಷ ನಾಯಕ ನಕಾರ ಮಾಡ್ತಾ ಇರೋದು. ಸಂಸತ್ನಲ್ಲೇ ನಾನು ಪ್ರಮಾಣ ಮಾಡಿದ್ದೇನೆ, ಈಗ ಯಾಕೆ ಪ್ರಮಾಣ ಮಾಡಲಿ ಅಂತ ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಸಂವಿಧಾನದ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಮೇಲೇನೆ ದಾಳಿ ಆಗತ್ತೆ ಅಂತ ರಾಹುಲ್ ಗಾಂಧಿ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಸಂಬಂಧ ದಾಖಲೆ ಬಿಡುಗಡೆ ಮಾಡಿದ ಮರುದಿನವೇ ಕಾಂಗ್ರೆಸ್ ಪಕ್ಷವು ರಾಜಧಾನಿ ಬೆಂಗಳೂರಿನಲ್ಲಿ ಬೃಹತ್ ಬಹಿರಂಗ ಸಮಾವೇಶ ಮುಖಾಂತರವಾಗಿ ಮತಗಳವು ವಿರುದ್ಧ ಹೋರಾಟ ರಣಕಹಳೆ ಮೊಳಗಿಸಿದೆ. ಮತಗಳವು ಕುರಿತು ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರವನ್ನು ಕೂಡ ಆಗ್ರಹಿಸಿದೆ. ಜೊತೆಗೆ ದೇಶದಾದ್ಯಂತ ಇದೇ ರೀತಿಯ ಮತಗಳ್ಳತನ ನಡೆದಿದೆ ಅಂತ ಹೇಳೋದ್ರ ಜೊತೆಗೆ ಈ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇರುವ ಚುನಾವಣಾ ಆಯೋಗದ ಧೋರಣೆಯಿಂದ ಆಪತ್ತಿನಲ್ಲಿರುವ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವನ್ನು ಉಳಿಸೋಕೆ ಜನತೆ ಮಾಡು ಇಲ್ಲವೇ ಮಡಿಯ ಹೋರಾಟವನ್ನು ನಡೆಸಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಹುಲ್ 5 ಪ್ರಶ್ನೆಗಳನ್ನು ಮಾಡಿರೋದು. ಏನೇನು 5 ಪ್ರಶ್ನೆಗಳು, ಯಾವೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಡಿಜಿಟಲ್ ವಿಧಾನದಲ್ಲಿ ಮತದಾರರ ಪಟ್ಟಿ ನೀಡೋದಕ್ಕೆ ಆಯೋಗ ಹಿಂದೇಟು ಹಾಕ್ತಾ ಇದೆಯಲ್ಲ, ಅದು ಯಾಕೆ? ಹಿಂದೇಟು ಹಾಕ್ತಾ ಇರೋದು ಯಾಕೆ? ಮತದಾನಕ್ಕೆ ಸಂಬಂಧಿಸಿದ ವಿಡಿಯೋ ಸಾಕ್ಷ್ಯಗಳನ್ನು ಆಯೋಗವು ನಾಶ ಮಾಡ್ತಾ ಇದೆಯಲ್ಲ, ಅದು ಯಾಕೆ? ಚುನಾವಣಾ ಆಯೋಗವು ಮತದಾರರ ಪಟ್ಟಿಯಲ್ಲಿ ಭಾರಿ ಅಕ್ರಮ ಎಸಗ್ತಾ ಇರೋದು ಯಾಕೆ? ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಪ್ರತಿಪಕ್ಷಗಳಿಗೆ ಆಯೋಗ ಬೆದರಿಕೆ ಒಡ್ತಾ ಇದೆಯಲ್ಲ, ಯಾಕೆ? ಕೇಂದ್ರದಲ್ಲಿರುವ ಆಡಳಿತಾರೂಢ ಬಿಜೆಪಿ ಏಜೆಂಟ್ ರೀತಿ ಚುನಾವಣಾ ಆಯೋಗ ವರ್ತಿಸ್ತಾ ಇರೋದು ಯಾಕೆ? ಇಷ್ಟು ಪ್ರಶ್ನೆಗಳನ್ನು 5 ಪ್ರಶ್ನೆಗಳನ್ನು ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಮಾಡಿರೋದು. ಇನ್ನು ಇದೇ ಸಂದರ್ಭದಲ್ಲಿ ದೂರು ನೀಡೋದಕ್ಕೆ ರಾಹುಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಆಯೋಗದ ಕಚೇರಿಗೆ ಹೋಗದ ವಿಪಕ್ಷ ನಾಯಕ ದೂರಿನಲ್ಲೂ ಸಹಿ ಅನ್ನೋದು ಇಲ್ಲ. ಡಿಕೆಶಿ ನೇತೃತ್ವದಲ್ಲಿ ದೂರು ಸಲ್ಲಿಕೆ ದಾಖಲೆ ಕೇಳಿದ ಚುನಾವಣೆ ಆಯೋಗ. ಮತಗಳ್ಳತನದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶದ ನಂತರ ಚುನಾವಣಾ ಆಯೋಗದ ಕಚೇರಿಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ತೆರಳಿ ದೂರನ್ನ ಸಲ್ಲಿಸಲಾಗತ್ತೆ ಅಂತ ಕಾಂಗ್ರೆಸ್ ಹೇಳಿತು. ಆದರೆ ಪ್ರತಿಭಟನಾ ಸ್ಥಳಕ್ಕೆ ಸಮೀಪದಲ್ಲೇ ಆಯೋಗದ ಕಚೇರಿ ಇದ್ರೂ ಕೂಡ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿಗೆ ಹೋಗಲೇ ಇಲ್ಲ. ಡಿಕೆ ಶಿವಕುಮಾರ್ ಸೇರಿ ಇತರೆ ಕೆಲ ನಾಯಕರು ತೆರಳಿ ಮನವಿಯನ್ನ ಸಲ್ಲಿಸ್ತಾರೆ. ಈ ಲಿಖಿತ ದೂರಿನಲ್ಲಿ ರಾಹುಲ್ ಹಾಗೂ ಖರ್ಗೆ ಅವರ ಸಹಿ ಕೂಡ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹಿ ಹಾಕಿರುವುದನ್ನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಕುಬಾರ್ ಅವರಿಗೆ ಸಲ್ಲಿಸಲಾಯಿತು. ಇದರ ಬೆನ್ನಲ್ಲೇ ಆಯೋಗದ ಮುಖ್ಯ ಚುನಾವಣಾಧಿಕಾರಿಯವರು ದೂರು ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಂದ ದಾಖಲೆಗಳನ್ನು ಕೇಳಿದ್ದಾರೆ. ಈಗ ನೇರವಾದಂಥ ಆರೋಪ ಮಾಡ್ತಾ ಇರುವುದು ಚುನಾವಣಾ ಆಯೋಗದ ಮೇಲೆ ಅಲ್ವಾ? ಚುನಾವಣಾ ಆಯೋಗ ದೂರೇನೋ ಕೊಟ್ಟಿದ್ದೀರಾ, ಓಕೆ, ದಾಖಲೆಗಳನ್ನು ಕೊಡಿ ಅಂದರೆ ಈ ಥರ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ದಾಖಲೆಗಳು ಬೇಕು ಅಲ್ವಾ, ದಾಖಲೆಗಳನ್ನು ಕೊಡಿ ಅಂತ ಕೇಳಿದೆ. ಮುಂದಿನ ಪ್ರಶ್ನೆ ಏನೇನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ, ದೇಶದಾದ್ಯಂತ ಹೋರಾಟ ಮಾಡಬೇಕು ಅಂತೆಲ್ಲ ಹೇಳುವಂಥ ನಾಯಕರು ದೂರು ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ದೂರಿನಲ್ಲಿ ಸಹಿಯೂ ಕೂಡ ಇಲ್ಲ. ಏನು ಯೋಚನೆ ಮಾಡ್ತಿದ್ದಾರೆ, ಏನು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ? ಪ್ರಶ್ನೆ ಇದೆ. ಮುಂದಿನ ಸುದ್ದಿ ನೋಡೋಣ. ರಾಗ ಮತಗಳ್ಳತನ ಬಾಂಬ್ಗೆ ಬಿಜೆಪಿಯ ಲಿಂಬಾವಳಿ ಪ್ರತಿದಾಳಿ ಮಾಡಿರೋದು ಆರೋಪಕ್ಕೆ ದಾಖಲೆ ಸಹಿತ ತಿರುಗೇಟನ್ನು ಕಾಂಗ್ರೆಸ್ ಕ್ಷೇತ್ರಗಳಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋದ್ರ ಮುಖಾಂತರವಾಗಿ ವಾದ ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆಟಮ್ ಬಾಂಬ್ ಸ್ಫೋಟಿಸಿದ್ರು. ಅವ್ರು ಮಾಡಿದ ಆರೋಪಗಳಿಗೆ ಮಹದೇವಪುರ ಬಿಜೆಪಿಯ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ರಾಗ ಆರೋಪ ಏನು, ರಾಹುಲ್ ಗಾಂಧಿ ಅವರ ಆರೋಪ ಏನು ಅಂತ ನೋಡೋದಾದ್ರೆ, ಗುರುಕೀರತ್ ಸಿಂಗ್ ಡಾಂಗ್ ಎಂಬ 27 ವರ್ಷದ ಯುವ ಮತದಾರನ ಹೆಸರು ಮಹದೇವಪುರ ವಿಧಾನಸಭಾ ಕ್ಷೇತ್ರದ 4 ಕಡೆಗಳಲ್ಲಿ ಪತ್ತೆಯಾಗಿದೆ. 4 ಗುರುತಿನ ಚೀಟಿಗಳನ್ನು ಆತ ಹೊಂದಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು. ಇದಕ್ಕೆ ಲಿಂಬಾವಳಿ ಅವರು ಉತ್ತರ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸೋಕೆ 4 ಬಾರಿ ಗುರುಕೀರತ್ ಸಿಂಗ್ ಅರ್ಜಿಯನ್ನು ಸಲ್ಲಿಸಿದ್ರು. 4 ಬಾರಿಯೂ ತಿರಸ್ಕಾರವಾಗಿತ್ತು. ಮತಪಟ್ಟಿ ಬಂದಾಗ ಬಳಿಕ 4 ಕಡೆ ಹೆಸರು ಕಾಣಿಸ್ಕೊಂಡಿದೆ. ಬಳಿಕ 3 ಕಡೆ ಅವರು ಹೆಸರನ್ನ ರದ್ದು ಕೋರಿದ್ದರು ಅಂತ ಇವರು ಉತ್ತರ ಕೊಡ್ತಾ ಇದ್ದಾರೆ. ಆದಿತ್ಯ ಶ್ರೀವಾಸ್ತವ ಎಂಬಾತನ ಹೆಸರು ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದ ಮತದಾರರ ಪಟ್ಟಿಯಲ್ಲೂ ಕೂಡ ಪತ್ತೆಯಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಲಿಂಬಾವಳಿಯವರು ಆತ ಲಖನೌನಲ್ಲಿ ಹೆಸರು
ಹೆಸರನ್ನು ಸೇರಿಸಿದ್ರು. ಮುಂಬೈನಲ್ಲಿ ಕೆಲಸಕ್ಕೆ ಸೇರಿದಾಗ ಅಲ್ಲೂ ಮತದಾರರಾಗಿದ್ರು. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲೂ ಮತದಾರರ ಪಟ್ಟಿಗೆ ಹೆಸರು ಸೇರಿಸಿದ್ದಾರೆ. ಬಳಿಕ ಬೆಂಗಳೂರಿನಲ್ಲೇ ಮತ ಹಾಕಿದ್ದಾರೆ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಇನ್ನು ಮೂರನೇದು ರಾಹುಲ್ ಗಾಂಧಿ ಅವರ ಪ್ರಶ್ನೆ. ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಸಿಂಗಲ್ ಬೆಡ್ರೂಮ್ ಮನೆಯ ವಿಳಾಸವನ್ನು ನೀಡಿ 80 ಮಂದಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರೋದು. ಅದಕ್ಕೆ ಲಿಂಬಾವಳಿಯವರ ಉತ್ತರ ಏನು ಅಂತಂದರೆ, ಕ್ಷೇತ್ರದಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚಿದೆ. ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಡಾರ್ಮಿಟ್ರಿಗಳಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ಅಲ್ಲಿ ಹಲವು ರೂಮ್ಗಳು ಇದೆ ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ನಾಲ್ಕನೇದು, ಬೆಂಗಳೂರು ಸೆಂಟ್ರಲ್ನ 7 ಕ್ಷೇತ್ರಗಳಲ್ಲಿ ಕೈ ಮುಂದಿತ್ತು. ಮಹದೇವಪುರ ಅಲ್ಲಿ ಮಾತ್ರ BJPಗೆ ಲೀಡ್ ಸಿಕ್ಕಿದೆ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇರೋದು. ಅದಕ್ಕೆ ಲಿಂಬಾವಳಿಯವರು ಸುಳ್ಳು ಇದು. 4 ಕ್ಷೇತ್ರಗಳಲ್ಲಿ ಅಂದರೆ ರಾಜಾಜಿನಗರ, ಗಾಂಧಿನಗರ, CV ರಾಮನ್ ನಗರ, ಮಹದೇವಪುರ ಇಲ್ಲಿ BJP ಅಭ್ಯರ್ಥಿಗಳಿಗೇನೆ ಲೀಡ್ ಇದ್ದಿದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿಯವರು ಹೇಳ್ತಾ ಇರೋದೇನು ಅಂದರೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳು ಕಳುವಾಗಿದೆ. 5 ಮಾದರಿಯ ಚುನಾವಣಾ ಅಕ್ರಮಗಳು ನಡೆದಿದೆ. ಇದರಿಂದ BJP ಲೋಕಸಭೆ ಚುನಾವಣೆಯನ್ನು ಗೆದ್ದಿದೆ ಅಂತ. ಅದಕ್ಕೆ ಅರವಿಂದ್ ಲಿಂಬಾವಳಿಯವರು ಏನು ಹೇಳ್ತಿದ್ದಾರೆ ಅಂತಂದರೆ, ಮತ ಕಳುವಾಗಿಲ್ಲ, ಇಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚಾಗಿದೆ, ಹೀಗಾಗಿ ಮತದಾರರು ಹೆಚ್ಚಿದ್ದಾರೆ. 2016-17ರಲ್ಲಿ 1.48 ಲಕ್ಷ ಆಸ್ತಿಗಳಿದ್ವು. ಇದರಿಂದ 361 ಕೋಟಿ ರೂಪಾಯಿ ತೆರಿಗೆ ಬರ್ತಾ ಇತ್ತು. 2024-25ರಲ್ಲಿ 3.59 ಲಕ್ಷ ಆಸ್ತಿಗಳಾಗಿದೆ. 885 ಕೋಟಿ ರೂಪಾಯಿ ತೆರಿಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು 6ನೇದಾಗಿ, ಹಲವು ಜನರು ತಮ್ಮ ವಿಳಾಸವನ್ನು 00 ಅಂತ ನಮೂದಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಈ ಕಡೆ ಲಿಂಬಾವಳಿ ಅವರು ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣ, ಸಂಡೂರು, ಮಾನ್ವಿ, ಮಸ್ಕಿ ಕ್ಷೇತ್ರದಲ್ಲೂ ಕೂಡ ಇದೇ ಸಂಖ್ಯೆ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಕೊನೆಯದಾಗಿ ಹೇಳ್ತಾ ಇರೋ ಆರೋಪ, ಒಬ್ಬರೇ ಮತದಾರ ಹಲವು ಕಡೆ ಹೆಸರು ಹೊಂದಿದ್ದಾನೆ, ಗುರುತಿನ ಚೀಟಿಯನ್ನು ಪಡೆದಿದ್ದಾನೆ ಅಂತ ಅವರು ಡಾಕ್ಯುಮೆಂಟ್ಗಳನ್ನು ಬಿಡುಗಡೆ ಮಾಡಿದ್ದು. ಅದಕ್ಕೆ ಲಿಂಬಾವಳಿಯವರ ಉತ್ತರ, ಚಾಮರಾಜಪೇಟೆಯಲ್ಲಿಯ ಆಯಿಷಾ ಬಾನು, ಶಿವಾಜಿನಗರದಲ್ಲಿ ರೆಹಮತ್ ಉಲ್ಲಾ 2 ಕಡೆ ಮತದಾರರ ಚೀಟಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಕೊನೆಗಿದು ಚುನಾವಣಾ ಆಯೋಗದ ಮೇಲೆ ಇದು ಕೇಂದ್ರ ಸರ್ಕಾರ ಹೇಳ್ದಂಗೆ ಕುಣಿತಾ ಇದೆ, ಇಲ್ಲೂ ಅನ್ಯಾಯ ಆಗ್ತಾ ಇದೆ, ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಈ ದೂರನ್ನು ಲಿಖಿತ ರೂಪದಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಕೊಡಲಾಗಿದೆ. ಇಲ್ಲಿ ರಾಹುಲ್ ಗಾಂಧಿನೂ ಕೊಟ್ಟಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿಲ್ಲ. ಹಾಗಾಗಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ವಿಚಾರ? ಸೀರಿಯಸ್ ಆಗಿ ಚರ್ಚೆಗಳಾಗತ್ತಾ? ಒಂದು ಉತ್ತರ ಅನ್ನೋದು, ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ನೋಡಿ, ಈ ಥರದ ಆರೋಪಕ್ಕೆ ಅದು ಏನೇ ಆಗಿರಲಿ, ಅವ್ರು ಮಾಡ್ತಿರೋ ಆರೋಪ ಸತ್ಯವೇ ಆಗಿರಲಿ, ಅವ್ರು ಮಾಡ್ತಿರೋ ಆರೋಪ ಸುಳ್ಳೇ ಆಗಿರಲಿ, ಏನೇ ಆಗಿರಲಿ ತನಿಖೆ ಆಗಬೇಕು ಅಥವಾ ಒಂದು ಕ್ಲಾರಿಟಿ ಅನ್ನೋದು ಜನಕ್ಕೆ ಸಿಗಬೇಕು. ಯಾಕಂದರೆ ನಮ್ಮ ದೇಶದ ವಿಚಾರ ಬಂದಾಗ ಪ್ರಜಾಪ್ರಭುತ್ವ, ಸಂವಿಧಾನ ಇದೆ. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಪ್ರಜಾಪ್ರಭುತ್ವವೇ ಚಂದ, ನಾವೆಲ್ಲರೂ ಓಟ್ ಹಾಕಿ ನಮಗೆ ಯಾರು ಬೇಕೋ ಅವ್ರನ್ನ ನಾವು ಆರಿಸ್ತೀವಿ, ನಮಗೆ ಯಾರು ಉತ್ತಮ ನಾಯಕ ಅಂತ ಅನ್ನಿಸ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ. ಬಟ್ ಈ ಥರ ಎಲ್ಲ ಗೋಲ್ಮಾಲ್ ಆಗತ್ತಾ? ಚುನಾವಣಾ ಆಯೋಗ ಶಾಮೀಲಾಗತ್ತಾ? ಪ್ರಶ್ನೆಗಳು. ಜನರ ಮನಸ್ಸಲ್ಲೂ ಒಂದು ಭಾವನೆ ಇದ್ದೇ ಇರುತ್ತೆ, ಅಯ್ಯೋ ನಾವು ಯಾರಿಗೆ ಓಟ್ ಹಾಕಿದ್ರು ಅಲ್ಲಿ ಹಂಗಾಗತ್ತಂತೆ, ಹಿಂಗಾಗತ್ತಂತೆ. ಇವ್ರು ಪ್ರಾಮಾಣಿಕವಾಗಿ ಗೆದ್ದಿರುವಂಥ ವ್ಯಕ್ತಿಗಳಿಗೂ ಕೂಡ ಇವ್ರು ಪ್ರಾಮಾಣಿಕವಾಗಿ ಗೆದ್ದಿಲ್ವೇನೋ, ಹಾಗಿದ್ರೆ ಇದು ಡೀಲಿಂಗ್ ಆಗಿದೆಯೇನೋ, ಈ ಥರ ಪ್ರಶ್ನೆಗಳು ಬಂದ್ಬಿಡುತ್ತೆ. ಅದಕ್ಕೆ ಒಂದು ಕ್ಲಾರಿಟಿ ಬೇಕು, ಸತ್ಯ ಹೊರಗೆ ಬರಬೇಕು, ಸ್ಪಷ್ಟವಾಗಿರಬೇಕು ಅಂತ ಹೇಳಿದ್ರೆ ಅದು ಆರೋಪವೇ ಆಗಿರಲಿ ಅಥವಾ ಅದು ಏನೇ ಆಗಿರಲಿ ತನಿಖೆ ಆಗಬೇಕಾಗತ್ತೆ. ಇದು ಆರೋಪ ಸುಳ್ಳಾಗಿದ್ದರೆ ಅದು ಸುಳ್ಳು ಅನ್ನೋದು ಜನರ ಮುಂದೆ ಬರಬೇಕಾಗತ್ತೆ. ಯಾವತ್ತೂ ಜನರನ್ನ ಮನಸ್ಸಿನಲ್ಲಿ ಇರಬಾರ್ದು, ಅವತ್ತು ರಾಹುಲ್ ಗಾಂಧಿ ಅವರು ಹೀಗೆ ಆರೋಪ ಮಾಡಿದ್ರು, ಹಾಗೆ ಇರಬೇಕೇನೋ ಹಿಂಗೆ ಇರಬೇಕೇನೋ ಅಂತ ಡೌಟ್ ಆಗಿ ಇರಬಾರ್ದು. ಒಂದು ಕ್ಲಾರಿಟಿ ಅನ್ನೋದು ಸಿಗಬೇಕು. ಅಕಸ್ಮಾತ್ ರಾಹುಲ್ ಗಾಂಧಿ ಅವರ ಆರೋಪ ಸತ್ಯವೇ ಆಗಿದ್ರೆ ಆ ಸತ್ಯ ಕೂಡ ಹೊರಗಡೆ ಬರಬೇಕು, ಜನರಿಗೂ ಒಂದು ಕ್ಲಾರಿಟಿ ಅನ್ನೋದು ಸಿಗಬೇಕು.